ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ನಿಮ್ಮ ಹೆಸರು? ಮಾಲತಿ ಭಟ್ ಅಂತ ಹೇಳಿ. ಹೌದಾ, ಎಲ್ಲಿಂದ ಬಂದಿದ್ದೀರಿ? ಮೈಸೂರಿಂದ ಬಂದಿಲ್ಲ. ಮೇಡಮ್ ನೀವು ಈಸ್ಟರಿಗೆ ಬಂದು ಎಷ್ಟು ಟೈಮ್ ಆಯಿತು? 4 ತಿಂಗಳಾಯಿತು. ಹೌದು, ಏನು ಪ್ರಾಬ್ಲಮ್ ಅಂತ ಬಂದ್ರಿ? ನನಗೆ 30 ವರ್ಷ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿತ್ತು ಕಾಲಿಂದು ಈ ಥರ. ಅದಕ್ಕೆ ಇದು ಸ್ವಲ್ಪ ಡಿಸ್ಲೊಕೇಶನ್ ಇತ್ತು. ಆವಾಗ ಇದು ಪ್ಲಾಸ್ಟರ್ ಹಾಕಿರಲಿಲ್ಲ. ಅದರಿಂದ ಬರ್ತಾ ಬರ್ತಾ ಸ್ಲೋ ಡಿಟ್ಯೂರೇಷನ್ ಆಗಿರೋದು ಅದು. ಸೊ ಅದು ನೋವು ಜಾಸ್ತಿ ಆಗಿ ಸ್ವಲ್ಪ ಪ್ಯಾಡಿಂಗ್ ಎಲ್ಲ ಹಾಕಿ ಶೂಸಿಗೆಲ್ಲ ಹಾಕಿ ಈ ಥರ ಬರ್ತಾ ಬರ್ತಾ ಎರಡು ಕಾಲು ಕೂಡ ಎಫೆಕ್ಟ್. ನೋವು ತುಂಬ ಇತ್ತಾ? ನೋವು ಸಿಕ್ಕಾಪಟ್ಟೆ ನೋವು. ಎಷ್ಟು ವರ್ಷದಿಂದ ಇತ್ತು? ಒಂದು 30 ವರ್ಷ ಆಕ್ಸಿಡೆಂಟ್ ಆಗಿರೋದು. ಬಟ್ ಅದರಿಂದ ಈಗ ಒಂದು 10 ವರ್ಷ ಈಚೆ ತಗೊಂಡು ಒಂದು 20 ವರ್ಷ ಹಿಂದೆಂದಾಗಿ ಸಿಕ್ಕಾಪಟ್ಟೆ ನೋವು. ಅದರಿಂದ ಸುಮಾರು ಕಡೆ ಹೋಗಿದ್ದೀನಿ. ಡಾಕ್ಟರ್ ಆಲೋಪತಿ ತಗೊಂಡೆ, ಆಯುರ್ವೇದ ತಗೊಂಡೆ, ಎಲ್ಲ ಡಾಕ್ಟರು ಎಲ್ಲ ಇದು ಆರ್ಥೋಪೀಡಿಕ್ ಡಾಕ್ಟರ್ಗಳನ್ನ ಮೀಟ್ ಮಾಡಿದ್ದೀನಿ ನಾನು. ಮಣಿಪಾಲ್ ಆಸ್ಪತ್ರೆ ಮಂಗಳೂರುವರೆಗೆ ಹೋಗಿದ್ದೀನಿ. ಆಮೇಲೆ ಮಾನಸ ಆಸ್ಪತ್ರೆ ಮೈಸೂರು ಎಲ್ಲೂ ನನಗೆ ಟ್ರೀಟ್ಮೆಂಟು. ಮಸಾಜ್ ಹಾಕ್ಸಿದ್ದೀನಿ ನಾನು. ಆಯುಷ್ ಹಾಸ್ಪಿಟ್ಲ್ ಅಲ್ಲಿ ಹಾಕ್ಸಿದ್ದೆ. ಆಯಿಲ್ ಮಸಾಜು ಮತ್ತು ಬಿಸಿ ಇಟ್ಟಿಗೆ ಎಲ್ಲ ಮಾಡಿ ನನಗೆ ಸರಿ ಹೋಗಲಿಲ್ಲ. ಎಂಡಿಗೆ ನನಗೆ ಒಬ್ಬರು ರಿಟೈರ್ಡ್ ಟೀಚರ್ ಮಂಡ್ಯ ಕಾಲೇಜಿಂದಾಗಿ ಅವ್ರು ಹೇಳಿದರು, ಈ ಥರ ವಿ-ಸ್ಟಾರ್ನ ಮದ್ದಿದೆ, ಆರ್ಥೋಸಿಡ್ ಕಾಪ್ ಅಂತ ಇದೆ, ಅದನ್ನು ನೀವು ತಗೊಳ್ಳಿ. ಆಯಿಲ್ ಕೂಡ ಹೇಳಿದ್ರು, ಬಟ್ ನನಗೆ ಆಯಿಲ್ ಮಸಾಜ್ ಮಾಡಿ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಆರ್ಥೋಸಿಡ್ ಕಾಪ್ ಅಂತ ಕುಡಿಯಕ್ಕೆ ಮತ್ತು ಅದ್ರ ಜೊತೆಗೆ ಇಮ್ಯುನಿಟಿ ಕಾಪ್ ಕುಡಿದ್ದೀನಿ. 2 ಕುಡಿದ್ದೀನಿ. ಎಷ್ಟು ತಿಂಗಳಲ್ಲೇ ನನಗೆ ಡಿಫ್ರೆನ್ಸ್ ಗೊತ್ತಾಯಿತು. ನೋವೆಲ್ಲ ಕಮ್ಮಿ ಆಯಿತು. ಮತ್ತು ಸ್ಟ್ರೆಚಸ್ ಹಾಕ್ತಾ ಇದ್ದೆ ನಾನು. ಇವಾಗ 4 ತಿಂಗಳಾಯ್ತು. ಈಗ ಸ್ಟ್ರೆಚಸ್ ಹಾಕದೇ ಹೋಗ್ತಾ ಇದ್ದೀನಿ. ಮುಂಚೆ ಸ್ಟ್ರೆಚಸ್ ಹಾಕದೆ ಎಲ್ಲಿ ಹೋಗ್ತಾ ಇರಲಿಲ್ಲ. ಈಗ ಸ್ಟ್ರೆಚಸ್ ಹಾಕದೆ ಎಲ್ಲ ಕಡೆ ತಿರುಗ್ತಾ ಇದ್ದೀನಿ. ನೋವಿಲ್ವಾ? ಇವಾಗ ನೋವು ತುಂಬ ಕಮ್ಮಿ ಇದೆ. ತುಂಬ ಜಾಸ್ತಿ ನಡುತ್ತೆ ನನಗೆ. ಜಾಸ್ತಿ ಕ್ರ್ಯಾಂಪ್ಸ್, ಅದು ಕ್ರ್ಯಾಂಪ್ಸ್ ಜಾಸ್ತಿ ಬರ್ತಾ ಇದೆ. ಈಗ ಅದು ಕಮ್ಮಿ ಆಗಿದೆ. ಇವಾಗ ತುಂಬ ಜಾಸ್ತಿ ನಡೆದ್ರೆ ಮಾತ್ರ ನನಗೆ ಕ್ರ್ಯಾಂಪ್ಸ್. ಈಗ ಎಷ್ಟು ತಿಂಗಳು ತಗೊಂಡಿದ್ದೀರಿ? ಈಗ 4 ತಿಂಗಳು ತಗೊಂಡಿದ್ದೀನಿ ನಾನು. ಇನ್ನು ಮುಂದೆನೂ ತಗೊಳ್ಳೋ ಮನಸ್ಸಿದೆ? ಕಂಟಿನ್ಯೂಸ್ಲಿ ಈಗ ಎಷ್ಟು % ಕಮ್ಮಿ ಆಗಿದೆ? ಸುಮಾರು ಒಂದು ಎಷ್ಟು 50-60% ಅಂತ ಹೇಳ್ಬೋದು. ಇನ್ನೊಂದು 20-30% ಕಮ್ಮಿ ಆಗೋಕ್ಕೆ ನೀವು ಒಂದು 2-3 ತಿಂಗಳು ತಗೊಂಡ್ರೆ ಸಾಕು. ಒಂದು ತಿಂಗಳಲ್ಲೇ ಸುಮಾರು ವ್ಯತ್ಯಾಸ ಗೊತ್ತಾಗುತ್ತೆ. ಇವಾಗ ಕಂಟಿನ್ಯೂಸ್ಲಿ ತಗೋತಾ ಇದ್ದೀನಿ. ಖುಷಿ ಆಯ್ತಾ ವಿ-ಸ್ಟಾರ್ ಪ್ರಾಡಕ್ಟ್ ಇಂದ ಈ ಥರ ಎಲ್ಲೂ ಆಗದಿದ್ದಂಥದ್ದು ಇಲ್ಲಿ ಸಕ್ಸಸ್ ಆಗಿದೆ ಅಂತ ಮೇಡಮ್? ಹೌದು, ತುಂಬ ಖುಷಿ ಆಯಿತು. ಮತ್ತು ನನಗೆ ತಲೆನೋವು ಕೂಡ ಬರ್ತಾ ಇತ್ತು. ಮೈಗ್ರೇನ್ ಹೆಡೇಕ್ ಇತ್ತು ನನಗೆ. ಬರೀ ಪಂಚತುಳಸಿ ಡ್ರಾಪಿಂದ ನನಗೆ ಮೈಗ್ರೇನ್ ಹೆಡೇಕ್ ಹೋಯ್ತು. ನನಗೆ ಬರೀ ನೀರು ಕುಡಿಯಲ್ಲ, ಯಾವುದು ಪಂಚತುಳಸಿ ನೀರೇ ಕುಡಿಯೋದು ನಾನು. ಗ್ರೇಟ್ ಮಾಡಿದ್ದೀನಿ. ಮತ್ತು ನನಗೆ ತುರಿಕೆ ಇತ್ತು. ಸ್ನಾನ ಮಾಡಿದ ತಕ್ಷಣ ಮೈಯೆಲ್ಲ ತುರಿಕೆ ಬರೋದು. ಅದಕ್ಕೆ ನಾನು ಅಲರ್ಜಿ ಕಾಪ್ ಕುಡಿದಿದ್ದೀನಿ. ಅದರಿಂದಾಗಿ ನಾನು ತುರಿಕೆ ಬರೋದು ಕೂಡ ಹೊರಟೋಯ್ತು. ಸೊ ಈ ಥರ ಸುಮಾರು ಕಾಯಿಲೆಗಳು ನನಗೆ, ನನ್ನ ಮೈಯಲ್ಲೇ ಇರುವ ಕಾಯಿಲೆಗಳು ಸುಮಾರು ನನಗೆ ಗೊತ್ತಿರದೆ ಇಲ್ಲದದು ಕೂಡ ನನಗೆ ಸುಮಾರು ಕ್ಯೂರ್ ಆಗಿದೆ. ಖುಷಿ ಆಗುತ್ತಲ್ಲ ವಿ-ಸ್ಟಾರ್ ಪ್ಲಸ್ ಇಂದ? ಎಲ್ಲಾ ರೀತಿಯ ಸಮಸ್ಯೆ ಸರಿಯಾಗುತ್ತೆ ಅಂತ ನಿಮ್ಮ ಅನಿಸಿಕೆ ಆಗಿದೆ ಅಲ್ವಾ? ನನಗೆ ಅನ್ಸುತ್ತೆ ಎಲ್ಲಾ ರೀತಿ ಸಮಸ್ಯೆ ಕೂಡ ಪರಿಹಾರ ಒಂದೇ ಒಂದು, ಎಲ್ಲರೂ ತಗೋಬಹುದಲ್ವಾ ವಿ-ಸ್ಟಾರ್? ಎಲ್ಲರೂ ವಿ-ಸ್ಟಾರ್ ಪ್ರಾಡಕ್ಟ್ಸ್ ತಗೋಬೇಕು. ಆಯುರ್ವೇದದ ಬೇರೆ ಕಂಪನಿ ಸುಮಾರು ಇದೆ ನಮಗೆ. ಅದರಲ್ಲಿ ಕಲ್ಮಶ ಇಲ್ಮಶ ಎಲ್ಲ ಇರುತ್ತೆ. ಇದು ಮಾತ್ರ ತುಂಬ ಪ್ಯೂರ್, ವಿದೌಟ್ ವಾಟರ್, ವಿದೌಟ್ ಕೆಮಿಕಲ್ಸ್, ಆಯುಷ್ ಸರ್ಟಿಫಿಕೇಟ್ ಇರುವ ಆಯುರ್ವೇದ ಕಂಪನಿ ಒಂದೇ ಒಂದು, ಅದು ನಮ್ದು ವಿ-ಸ್ಟಾರ್ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರೇಟ್ ಮೇಡಮ್. ಇದರೊಳಗೆ ವರ್ಕ್ ಕೂಡ ಮಾಡ್ತಾ ಇದ್ದೀರಾ? ಹೌದು, ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ 3 ತಿಂಗಳಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಬೇರೆ ಕಡೆ ಗೌರ್ಮೆಂಟ್ ಸರ್ವಿಸಲ್ಲೂ ಇದ್ದೀರಾ? ಇಲ್ಲ, ಗೌರ್ಮೆಂಟ್ ಅಲ್ಲ, ನಮ್ಮ ಮನೆಯಲ್ಲಿ ಟ್ಯೂಷನ್ ತಗೋತೀನಿ. ಬೇರೆ ಸರ್ವಿಸ್. ಪಾಠ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಕಂಪ್ನಿ ವಿ-ಸ್ಟಾರ್ ಕಂಪ್ನಿಗೆ, ನಿಮ್ಮ ಕಂಪನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಥ್ಯಾಂಕ್ ಯು ವೆರಿ ಮಚ್ ಅಂತ ನಮ್ಮ MD ಸರ್ ಅಫ್ಸರ್ ಹಿಂದೂಸ್ತಾನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಳ್ಳೆ ಪ್ರಾಡಕ್ಟ್ ಜನರಿಗೆ ಕೊಡ್ತಾ ಇದ್ದೀರಾ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ನಾವು ಕೈ ಜೋಡಿಸಿದ್ದೀವಿ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್.